ಎಲ್ಲರಿಗೂ ನಮಸ್ಕಾರ. ನಾನು ಭೀಮಾಶಂಕರ್. 2023-24ನೇ ಸಾಲಿನ MHRD ಯುಡೈಸ್ ಪ್ಲಸ್ ನ ಸ್ಟೂಡೆಂಟ್ ಮಾಡ್ಯೂಲ್ ನಲ್ಲಿ ಸರ್ಟಿಫೈ ಮಾಡುವಂತ ಆಪ್ಷನ್ ಅನ್ನ ಎನೇಬಲ್ ಮಾಡಿದ್ದಾರೆ. ಹೀಗಾಗಿ ಇವತ್ತು ನಾನು ಸ್ಟೂಡೆಂಟ್ ಮಾಡ್ಯೂಲ್ ನಲ್ಲಿ ಯಾವ ರೀತಿ ನಾವು ಸರ್ಟಿಫೈ ಅನ್ನ ಮಾಡಬೇಕು, ಸರ್ಟಿಫೈ ಮಾಡೋಕ್ಕಿಂತ ಮುಂಚೆ ಯಾವ್ಯಾವ ಅಂಶಗಳನ್ನ ನಾವು ಗಮನದಲ್ಲಿ ಇಟ್ಕೋಬೇಕು, ಯಾವ್ಯಾವ ಅಂಶಗಳನ್ನ ನಾವು ಕಂಪ್ಲೀಟ್ ಮಾಡಬೇಕು ಅನ್ನೋ ವಿವರವಾದ ಮಾಹಿತಿಯನ್ನ ನಾನು ನೀಡ್ತಾ ಹೋಗ್ತೀನಿ. ಅದಕ್ಕಿಂತ ಮುಂಚೆ ನೀವೇನಾದ್ರೂ ನನ್ನ ಚಾನಲ್ಗೆ ಪ್ರಪ್ರಥಮವಾಗಿ ಭೇಟಿ ಆಗ್ತಾ ಇದ್ರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಜೊತೆಗೆ ಒಂದು ಲೈಕ್ ಅನ್ನು ಕೊಡಿ. ಆ ಲೈಕ್ ನೊಂದಿಗೆ ಇವತ್ತಿನ ವಿಷಯ ಪ್ರಾರಂಭ ಮಾಡೋಣ. ಮೊದಲಿಗೆ ನಾವು ಯಾವ್ದಾದ್ರು ಒಂದು ಬ್ರೌಸರ್ ನ ಓಪನ್ ಮಾಡಿ ಅಲ್ಲಿ ಯುಡೈಸ್ ಪ್ಲಸ್ ಅಂತ ಟೈಪ್ ಮಾಡಿ ಸರ್ಚ್ ಅನ್ನ ಕೊಡಬೇಕು. ಸರ್ಚ್ ಅನ್ನ ಕೊಟ್ಟಾಗ ಈ ರೀತಿ ಹಲವಾರು ಲಿಂಕ್ಗಳು ಓಪನ್ ಆಗುತ್ತೆ. ಇದರಲ್ಲಿ ಯುಡೈಸ್ ಪ್ಲಸ್ ಅಂತ ಇದೆ, ಇಲ್ಲಿ ಎರಡನೇ ಒಂದು ಆಪ್ಷನ್, ಇದರ ಮೇಲೆ ನಾವು ಕ್ಲಿಕ್ ಅನ್ನ ಮಾಡಬೇಕು. ಕ್ಲಿಕ್ ಅನ್ನ ಮಾಡಿದಾಗ ಮತ್ತೆ ಈ ರೀತಿ ಒಂದು ಪೇಜ್ ಓಪನ್ ಆಗುತ್ತೆ. ಇಲ್ಲಿ ರೈಟ್ ಸೈಡ್ ಅಲ್ಲಿ ಮೇಲ್ಗಡೆ ಲಾಗಿನ್ ಫಾರ್ ಆಲ್ ಮಾಡ್ಯೂಲ್ಸ್ ಅಂತ ಇದೆ, ಇದ್ರ ಮೇಲೆ ನಾವು ಕ್ಲಿಕ್ ಅನ್ನ ಮಾಡಬೇಕು. ನಂತರ ಮತ್ತೆ ಈ ರೀತಿ ಒಂದು ಪೇಜ್ ಓಪನ್ ಆಗುತ್ತೆ. ಇದರಲ್ಲಿ ಸ್ಟೂಡೆಂಟ್ ಮಾಡ್ಯೂಲ್ ಅಂತ ಇದೆ, ಇಲ್ಲಿ ನಾವು ಸ್ಟೇಟ್ ಅನ್ನ ಸೆಲೆಕ್ಷನ್ ಮಾಡ್ಕೋಬೇಕು. ಸ್ಟೇಟ್ ಅನ್ನ ಸೆಲೆಕ್ಷನ್ ಮಾಡಿ ಇಲ್ಲಿ ಗೋ ಇದ್ರ ಮೇಲೆ ನಾವು ಕ್ಲಿಕ್ ಅನ್ನ ಮಾಡಬೇಕು. ಕ್ಲಿಕ್ ಅನ್ನ ಮಾಡಿದಾಗ ಸೈನ್ ಇನ್ ಒಂದು ಪೇಜ್ ಬರುತ್ತೆ. ಇಲ್ಲಿ ಯೂಸರ್ ಐಡಿ ಅಂದ್ರೆ ನಿಮ್ಮ ಶಾಲೆಯ ಒಂದು ಡೈಸ್ ಕೋಡ್ ಅನ್ನ ಎಂಟ್ರಿ ಮಾಡಬೇಕು. ನಂತರ ಇಲ್ಲಿ ಪಾಸ್ವರ್ಡ್, ಯುಡೈಸ್ ಪ್ಲಸ್ ನ ಪಾಸ್ವರ್ಡ್ ಅನ್ನ ನೀವು ಇಲ್ಲಿ ಎಂಟ್ರಿ ಮಾಡಬೇಕು. ಎಂಟ್ರಿ ಮಾಡಿ ಇಲ್ಲಿ ನೀಡಿರುವಂತ ಒಂದು ಕ್ಯಾಪ್ಚಾವನ್ನ ಎಂಟ್ರಿ ಮಾಡಿ ಕೆಳಗಡೆ ಇಲ್ಲಿ ಲಾಗಿನ್ ಇದರ ಮೇಲೆ ನಾವು ಕ್ಲಿಕ್ ಅನ್ನ ಮಾಡಬೇಕು. ಕ್ಲಿಕ್ ಅನ್ನ ಮಾಡಿದಾಗ ಯುಡೈಸ್ ಪ್ಲಸ್ ನ ಹೋಮ್ ಪೇಜ್ ಓಪನ್ ಆಗುತ್ತೆ ನಮ್ಮ ಶಾಲೆದು. ಇಲ್ಲಿ ಕೆಳಗಡೆ ನಾವು 2023-24 ಇದರ ಮೇಲೆ ನಾವು ಕ್ಲಿಕ್ ಅನ್ನ ಮಾಡಬೇಕು. ಕ್ಲಿಕ್ ಅನ್ನ ಮಾಡಿದಾಗ ಈ ರೀತಿ ಸ್ಕೂಲ್ ಇನ್ಫಾರ್ಮೇಶನ್ ಓಪನ್ ಆಗುತ್ತೆ. ಇದನ್ನ ನಾವು ಕ್ಲೋಸ್ ಮಾಡಬೇಕು. ಕ್ಲೋಸ್ ಮಾಡಿದಾಗ ನಮ್ಮ ಶಾಲೆಯ ಒಂದು ಡ್ಯಾಶ್ ಬೋರ್ಡ್ ಓಪನ್ ಆಗುತ್ತೆ. ಈಗ ನಾವು ಸ್ಟೂಡೆಂಟ್ ಮಾಡ್ಯೂಲ್ ನಲ್ಲಿ ಸರ್ಟಿಫೈ ಅನ್ನ ಮಾಡ್ತಾ ಇದೀವಿ. ಈ ಸರ್ಟಿಫೈ ಮಾಡೋಕ್ಕಿಂತ ಮುಂಚೆ ನಾವು ಯಾವ ಕೆಲಸಗಳನ್ನ ಕಂಪ್ಲೀಟ್ ಮಾಡಬೇಕು ಯುಡೈಸ್ ಪ್ಲಸ್ ನಲ್ಲಿ ಅನ್ನೋದಾದ್ರೆ, ಈ ಸ್ಟೂಡೆಂಟ್ ಮಾಡ್ಯೂಲ್ ನಲ್ಲಿ ಮೊದಲನೇದಾಗಿ ನಾವು ಇಲ್ಲಿ ಲೆಫ್ಟ್ ಸೈಡ್ ಅಲ್ಲಿ ಪ್ರೋಗ್ರೆಷನ್ ಆಕ್ಟಿವಿಟಿ ಅಂತ ಇದೆ. ಈ ಪ್ರೋಗ್ರೆಷನ್ ಆಕ್ಟಿವಿಟಿನ ನೀವು ಕಡ್ಡಾಯವಾಗಿ ಮೊದಲು ಕಂಪ್ಲೀಟ್ ಅನ್ನ ಮಾಡಿರಬೇಕು. ಈ ಪ್ರೋಗ್ರೆಷನ್ ಆಕ್ಟಿವಿಟಿ ಯಾವ ರೀತಿ ನಾವು ಮಾಡಬೇಕು ಅನ್ನೋದನ್ನ ನಾನು ಈ ಹಿಂದಿನ ವಿಡಿಯೋದಲ್ಲಿ ಹೇಳಿದ್ದೀನಿ. ಬೇಕಾದ್ರೆ ಆ ವಿಡಿಯೋದ ಲಿಂಕ್ ಅನ್ನ ಕೆಳಗಡೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಮತ್ತು ಮೇಲ್ಗಡೆ ಐ ಕಾರ್ಡ್ ಅಲ್ಲಿ ಕೊಟ್ಟಿರ್ತೀನಿ. ಆ ವಿಡಿಯೋವನ್ನ ನೋಡ್ಕೊಂಡು ಈ ಪ್ರೋಗ್ರೆಷನ್ ಆಕ್ಟಿವಿಟಿನ ನೀವು ಕಂಪ್ಲೀಟ್ ಮಾಡಬೇಕಾಗುತ್ತೆ. ಈ ಪ್ರೋಗ್ರೆಷನ್ ಆಕ್ಟಿವಿಟಿನ ಕಂಪ್ಲೀಟ್ ಮಾಡಿದ ನಂತರ, ಪ್ರೋಗ್ರೆಷನ್ ಆಕ್ಟಿವಿಟಿ ಅಂದ್ರೆ 2022-23ನೇ ಸಾಲಿನಲ್ಲಿರುವಂತಹ ವಿದ್ಯಾರ್ಥಿಗಳ ಪ್ರತಿಶತ ಮತ್ತು ಶಾಲೆಗೆ ಹಾಜರಾದ ದಿನಗಳು ಮತ್ತು ಕೆಲವೊಂದು ಮಾಹಿತಿಯನ್ನ ಹಾಕಿ ನಾವು ಕಂಪ್ಲೀಟ್ ಮಾಡಬೇಕಾಗಿರುತ್ತೆ. ಕಂಪ್ಲೀಟ್ ಮಾಡಿದ ನಂತರ ಆ ಎಲ್ಲಾ ವಿದ್ಯಾರ್ಥಿಗಳು 2023-24ನೇ ಸಾಲಿನ ಡ್ಯಾಶ್ ಬೋರ್ಡ್ ಬರ್ತವೆ. ನಾವೀಗ ಇಲ್ಲಿ ಮೇಲ್ಗಡೆ ಲೆಫ್ಟ್ ಸೈಡ್ ಅಲ್ಲಿ ಸ್ಕೂಲ್ ಡ್ಯಾಶ್ ಬೋರ್ಡ್ ಅಂತ ಇದೆ, ಅದರ ಮೇಲೆ ನಾವು ಕ್ಲಿಕ್ ಅನ್ನ ಮಾಡಬೇಕು. ಡ್ಯಾಶ್ ಬೋರ್ಡ್ ಬಂದಾಗ ಉದಾಹರಣೆಗೆ ನಾನೀಗ 2ನೇ ಕ್ಲಾಸು, ಇಲ್ಲಿ ವ್ಯೂ ಮತ್ತು ಮ್ಯಾನೇಜ್ ಅಂತ ಇದೆ, ಇದರ ಮೇಲೆ ನಾನು ಕ್ಲಿಕ್ ಅನ್ನ ಮಾಡ್ತೀನಿ. ಕ್ಲಿಕ್ ಅನ್ನ ಮಾಡಿದಾಗ ಇಲ್ಲಿ 2ನೇ ತರಗತಿಯಲ್ಲಿ ಕೆಲವೊಂದು ವಿದ್ಯಾರ್ಥಿಗಳು ಇದ್ದಾರೆ. ನಾವು ಯಾವಾಗ ಪ್ರೋಗ್ರೆಷನ್ ಆಕ್ಟಿವಿಟಿಯನ್ನ ಕಂಪ್ಲೀಟ್ ಮಾಡಿದ ನಂತರ 2023-24ನೇ ಸಾಲಿಗೆ ವಿದ್ಯಾರ್ಥಿಗಳು ಬರ್ತಾರೋ ಅವಾಗ ಇಲ್ಲಿ ಫಾರ್ಮ್ ಸ್ಟೇಟಸ್ ಅಂತ ಇದೆ, ಇಲ್ಲಿ GP, EP, FE ಅಂತ ಇದೆ. ಈ ಎಲ್ಲಾ ಮಾಹಿತಿಯನ್ನ ನಾವು ಕಂಪ್ಲೀಟ್ ಮಾಡ್ತಾ ಹೋಗ್ಬೇಕು. ಕಂಪ್ಲೀಟ್ ಮಾಡೋಕ್ಕಿಂತ ಮುಂಚೆ ಈ ಎಲ್ಲಾ ಮಾಹಿತಿ ರೆಡ್ ಕಲರ್ ಅಲ್ಲಿ ಇರುತ್ತೆ. ನಾವು ಯಾವಾಗ ಈ ವಿದ್ಯಾರ್ಥಿಗಳ ಮಾಹಿತಿಯನ್ನ ಕಂಪ್ಲೀಟ್ ಮಾಡ್ತೀವಿ ಆವಾಗ ಇದು ಗ್ರೀನ್ ಕಲರ್ ಅಲ್ಲಿ ಬರುತ್ತೆ. ನಂತರ ಇಲ್ಲಿ ಎಂಟ್ರಿ ಸ್ಟೇಟಸ್ ಕಂಪ್ಲೀಟೆಡ್ ಅಂತ ಬರುತ್ತೆ. ಈ ರೀತಿಯಾಗಿ 2023-24ನೇ ಸಾಲಿನ ಡ್ಯಾಶ್ ಬೋರ್ಡ್ ನಲ್ಲಿರುವಂತ ಎಲ್ಲಾ ತರಗತಿಗಳು ಅಂದ್ರೆ ನಿಮ್ಮ ಶಾಲೆಯಲ್ಲಿ ಎಷ್ಟು ತರಗತಿಗಳು ಇದಾವೋ ಅಷ್ಟು ತರಗತಿಗಳ ವಿದ್ಯಾರ್ಥಿಗಳ ಮಾಹಿತಿಯನ್ನ ನಾವು ಕಂಪ್ಲೀಟ್ ಮಾಡ್ತಾ ಹೋಗ್ಬೇಕು. ಅಂದ್ರೆ GP, EP, FE ಈ ಒಂದು ಮಾಹಿತಿಯನ್ನ ನಾವು ಕಂಪ್ಲೀಟ್ ಮಾಡ್ತಾ ಹೋಗ್ಬೇಕಾಗುತ್ತೆ. ಮತ್ತೆ ನಾನು ಇಲ್ಲಿ ಡ್ಯಾಶ್ ಬೋರ್ಡ್ ಗೆ ಬರ್ತೀನಿ. ಡ್ಯಾಶ್ ಬೋರ್ಡ್ ಗೆ ಬಂದಾಗ ನಿಮ್ಮ ಶಾಲೆಯಲ್ಲಿ ಎಷ್ಟು ತರಗತಿಗಳಿದಾವೋ ಅಷ್ಟು ತರಗತಿಗಳ ಆ ಎಲ್ಲಾ ಮಾಹಿತಿಗಳನ್ನ ನಾನು ಕಂಪ್ಲೀಟ್ ಮಾಡ್ಬೇಕಂತ ಹೇಳಿದೆ. ನಂತರ 1ನೇ ತರಗತಿ, ಇಲ್ಲಿ 1ನೇ ತರಗತಿ ಇದೆ, ಮುಂದೆ ಇಲ್ಲಿ ಆಡ್ ಸ್ಟೂಡೆಂಟ್ ಅಂತ ಇದೆ. ನಾವು ನಮ್ಮ ಶಾಲೆಯಲ್ಲಿ 1ನೇ ತರಗತಿಗೆ ಎಷ್ಟು ವಿದ್ಯಾರ್ಥಿಗಳು ಅಡ್ಮಿಷನ್ ಆಗಿರ್ತಾರೋ ಅಷ್ಟು ವಿದ್ಯಾರ್ಥಿಗಳನ್ನ ನಾವಿಲ್ಲಿ ಆಡ್ ಮಾಡ್ತಾ ಹೋಗ್ಬೇಕಾಗುತ್ತೆ. ಈ 1ನೇ ತರಗತಿ ವಿದ್ಯಾರ್ಥಿಗಳನ್ನ ಯಾವ ರೀತಿ ಆಡ್ ಮಾಡ್ಬೇಕು ಅನ್ನೋ ವಿಡಿಯೋನು ಸಹಿತ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ನೀಡಿರ್ತೀನಿ, ಮತ್ತು ವಿದ್ಯಾರ್ಥಿಗಳ GP, EP, FE ಮಾಹಿತಿಯನ್ನ ಯಾವ ರೀತಿ ಅಪ್ಡೇಟ್ ಮಾಡ್ಬೇಕು ಅನ್ನೋ ವಿಡಿಯೋನು ಕೂಡ ನಾನು ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ನೀಡಿರ್ತೀನಿ. ಇಲ್ಲಿ ನಾವು ವಿದ್ಯಾರ್ಥಿಗಳ ಮಾಹಿತಿಯನ್ನ ಅಪ್ಡೇಟ್ ಮಾಡಿದೀವಿ. ನಂತರ ವಿದ್ಯಾರ್ಥಿಗಳ ಅಂದ್ರೆ 1ನೇ ತರಗತಿ ವಿದ್ಯಾರ್ಥಿಗಳನ್ನ ಸಹಿತ ಆಡ್ ಮಾಡಿದೀವಿ. ನಂತರ ನಮ್ಮ ಶಾಲೆಗೆ ಬೇರೆ ಶಾಲೆಯಿಂದ TC ತೆಗೆದುಕೊಂಡು ಬಂದಂತ ವಿದ್ಯಾರ್ಥಿಗಳನ್ನ ನಾವು ಇಂಪೋರ್ಟ್ ಮಾಡ್ಬೇಕಾಗುತ್ತೆ. ಇಂಪೋರ್ಟ್ ಮಾಡ್ಬೇಕಾದ್ರೆ ಇಲ್ಲಿ ಮತ್ತೆ ಪ್ರೋಗ್ರೆಷನ್ ಆಕ್ಟಿವಿಟಿ ಮೇಲೆ ಕ್ಲಿಕ್ ಅನ್ನ ಮಾಡಬೇಕು. ಇಲ್ಲಿ ಇಂಪೋರ್ಟ್ ಮಾಡ್ಯೂಲ್ ಅಂತ ಇದೆ, ಇದ್ರ ಮೇಲೆ ಕ್ಲಿಕ್ ಅನ್ನ ಮಾಡುವುದರ ಮೂಲಕ ಆ ವಿದ್ಯಾರ್ಥಿಗಳನ್ನ ನಾವು ಇಂಪೋರ್ಟ್ ಮಾಡಬೇಕು. ಇದರ ಒಂದು ವಿಡಿಯೋನು ಕೂಡ ನಾನು ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ನೀಡಿರ್ತೀನಿ. ಆ ವಿಡಿಯೋವನ್ನ ನೋಡ್ಕೊಂಡು ಈ ಎಲ್ಲಾ ಮಾಹಿತಿಗಳನ್ನ ನೀವು ಕಂಪ್ಲೀಟ್ ಮಾಡ್ಬೇಕಾಗುತ್ತೆ. ನಂತರ ಮತ್ತೆ ನಾನು ಇಲ್ಲಿ ಸ್ಕೂಲ್ ಡ್ಯಾಶ್ ಬೋರ್ಡ್ ಮೇಲೆ ಕ್ಲಿಕ್ ಅನ್ನ ಮಾಡ್ತೀನಿ. ಈಗ ನಾವು ಇಲ್ಲಿ 1ನೇ ತರಗತಿ ವಿದ್ಯಾರ್ಥಿಗಳನ್ನ ಆಡ್ ಮಾಡಿದೀವಿ. ನಂತರ
ಈ ವರ್ಷ ನಮ್ಮ ಡ್ಯಾಶ್ ಬೋರ್ಡ್ ನಲ್ಲಿ ಇರುವಂತಹ ಎಲ್ಲಾ ವಿದ್ಯಾರ್ಥಿಗಳ ಮಾಹಿತಿಯನ್ನು ಸಹಿತ ಅಪ್ಡೇಟ್ ಮಾಡಿದೀವಿ. ನಂತರ ಬೇರೆ ಶಾಲೆಯಿಂದ ಟಿಸಿ ತೆಗೆದುಕೊಂಡು ಬಂದಂತ ವಿದ್ಯಾರ್ಥಿಗಳನ್ನು ಕೂಡ ನಾವು ಇಂಪೋರ್ಟ್ ಮಾಡ್ಕೊಂಡಿವಿ. ಇಷ್ಟೆಲ್ಲ ಆದ ನಂತರ ನಾವು ನಮ್ಮ ಶಾಲೆಯ ದಾಖಲಾತಿಯಲ್ಲಿರುವ ಮಕ್ಕಳ ಸಂಖ್ಯೆಗೂ, ನಂತರ STS ನಲ್ಲಿರುವಂತಹ ಮಕ್ಕಳ ಸಂಖ್ಯೆಗೂ, ನಂತರ MHRD ಯುಡೈಸ್ ಪ್ಲಸ್ ನ ಡ್ಯಾಶ್ ಬೋರ್ಡ್ಗೂ ಸಹಿತ ನಾವು ತಾಳೆಯನ್ನ ಮಾಡಬೇಕಾಗುತ್ತೆ. ನಮ್ಮ ಶಾಲೆಯ ದಾಖಲಾತಿಯಲ್ಲಿ ಎಷ್ಟು ವಿದ್ಯಾರ್ಥಿಗಳಿದ್ದವೋ ಅಷ್ಟು ವಿದ್ಯಾರ್ಥಿಗಳು SATS ನಲ್ಲಿ ಇರಬೇಕು. SATS ನಲ್ಲಿ ಎಷ್ಟು ವಿದ್ಯಾರ್ಥಿಗಳಿದ್ರು ಅಷ್ಟು ವಿದ್ಯಾರ್ಥಿಗಳು MHRD ಯುಡೈಸ್ ಪ್ಲಸ್ ನ ಡ್ಯಾಶ್ ಬೋರ್ಡ್ ಅಲ್ಲಿ ಇರಬೇಕು. ಈ ಮೂರಕ್ಕೂ ತಾಳೆಯಾದ ನಂತರ ಈ ಎಲ್ಲಾ ವಿದ್ಯಾರ್ಥಿಗಳು ಸರಿಯಾಗಿದ್ದಾರೆ, ಯಾವುದು ತಪ್ಪಿಲ್ಲ ಅನ್ನೋದನ್ನ ನಾವು ಖಾತ್ರಿ ಪಡಿಸಿಕೊಂಡ ನಂತರ ಕೊನೆಯದಾಗಿ ನಾವು ಸ್ಕೂಲ್ ಕಂಪ್ಲೀಷನ್ ಅಂದ್ರೆ ಸ್ಕೂಲ್ ಸರ್ಟಿಫೈ ಅನ್ನ ಮಾಡಬೇಕಾಗುತ್ತೆ. ಈಗ ನಾವು ಈ ಸ್ಟೂಡೆಂಟ್ ಮಾಡ್ಯೂಲ್ ನಲ್ಲಿ ಸರ್ಟಿಫೈ ನ ಯಾವ ರೀತಿ ಮಾಡಬೇಕು ಅನ್ನೋದ್ರ ಬಗ್ಗೆ ನಾನು ಹೇಳ್ತೀನಿ. ಇಲ್ಲಿ ಲೆಫ್ಟ್ ಸೈಡ್ ಅಲ್ಲಿ ಸ್ಕೂಲ್ ಕಂಪ್ಲೀಷನ್ ಅಂತ ಇದೆ, ಇದರ ಮೇಲೆ ನಾವು ಕ್ಲಿಕ್ ಅನ್ನ ಮಾಡಬೇಕು. ಕ್ಲಿಕ್ ಅನ್ನ ಮಾಡಿದಾಗ ಈ ರೀತಿ ಒಂದು ಮಾಹಿತಿ ಬರುತ್ತೆ. ಇಲ್ಲಿ ಟೋಟಲ್ ಸ್ಟೂಡೆಂಟ್ ನಿಮ್ಮ ಶಾಲೆಯಲ್ಲಿ ಅಂದ್ರೆ 2023-24ನೇ ಸಾಲಿನ ಡ್ಯಾಶ್ ಬೋರ್ಡ್ ನಲ್ಲಿ ಎಷ್ಟು ವಿದ್ಯಾರ್ಥಿಗಳಿದ್ದಾರೆ, ನಿಮ್ಮ ಶಾಲೆಯಲ್ಲಿ ಎಷ್ಟು ವಿದ್ಯಾರ್ಥಿಗಳಿದ್ದಾರೆ ಅದೆಲ್ಲವನ್ನು ನೀವು ನೋಡ್ಕೊಂಡು ಇಲ್ಲಿ ಟೋಟಲ್ ಸ್ಟೂಡೆಂಟ್ ಸರಿಯಾಗಿದ್ರೆ ನಂತರ ಇಲ್ಲಿ ಕಂಪ್ಲೀಟೆಡ್, ಇಲ್ಲಿ ಟೋಟಲ್ ಸ್ಟೂಡೆಂಟ್ ಎಲ್ಲಾನು ಕೂಡ ಇಲ್ಲಿ ಕಂಪ್ಲೀಟೆಡ್ ಅಲ್ಲಿ ಇರಬೇಕು. ನಂತರ ಇಲ್ಲಿ ಇನ್ ಪ್ರೋಗ್ರೆಸ್ 0 ಇದೆ, ಇದು 0 ಇರಬೇಕು. ನಂತರ ನಾಟ್ ಸ್ಟಾರ್ಟೆಡ್ ಇದನ್ನು 0 ಇದೆ, ಇದನ್ನು ಕೂಡ 0 ಇರಬೇಕು. ಈ ಎಲ್ಲಾ ಮಾಹಿತಿ ಸರಿಯಾಗಿದ್ರೆ ಕೊನೆಯದಾಗಿ ನಾವಿಲ್ಲಿ ಕೆಳಗಡೆ ಒಂದು ಚೆಕ್ ಬಾಕ್ಸ್ ಇದೆ, ಆ ಚೆಕ್ ಬಾಕ್ಸ್ ಅಲ್ಲಿ ನಾವು ಕ್ಲಿಕ್ ಅನ್ನ ಮಾಡಬೇಕು. ಕ್ಲಿಕ್ ಅನ್ನ ಮಾಡಿ ಅದಕ್ಕಿಂತ ಮುಂಚೆ ಮೇಲ್ಗಡೆ ಇಲ್ಲಿ ಎನ್ರೋಲ್ ಸಮರಿ ಅಂತ ಇದೆ, ಇದನ್ನ ನಾವು ಡೌನ್ಲೋಡ್ ಮಾಡ್ಕೋಬೇಕು. ಡೌನ್ಲೋಡ್ ಮಾಡ್ಕೊಂಡಾಗ ನಮ್ಮ ಶಾಲೆಯಲ್ಲಿ ಇರುವಂತ ಎನ್ರೋಲ್ಮೆಂಟ್ ಒಂದು ಮಾಹಿತಿ ಇಲ್ಲಿ ಡೌನ್ಲೋಡ್ ಆಗುತ್ತೆ. ಎನ್ರೋಲ್ ಸಮರಿಯನ್ನ ಡೌನ್ಲೋಡ್ ಆದ ನಂತರ ಕೆಳಗಡೆ ಇಲ್ಲಿ ಚೆಕ್ ಬಾಕ್ಸ್ ಅಲ್ಲಿ ನಾವು ಆಲ್ರೆಡಿ ಕ್ಲಿಕ್ ಅನ್ನ ಮಾಡಿದೀನಿ, ಕ್ಲಿಕ್ ಮಾಡಿಲ್ಲ ಅಂದ್ರೆ ನೀವು ಕ್ಲಿಕ್ ಅನ್ನ ಮಾಡಬೇಕು. ಮಾಡಿದ ನಂತರ ಕೆಳಗಡೆ ಇಲ್ಲಿ ಸಬ್ಮಿಟ್ ಅಂತ ಇದೆ, ಇದ್ರ ಮೇಲೆ ನಾವು ಕ್ಲಿಕ್ ಅನ್ನ ಮಾಡಬೇಕು. ಕ್ಲಿಕ್ ಅನ್ನ ಮಾಡಿದ ನಂತರ ಇಲ್ಲಿ ಒಂದು ನೋಟ್ ಬರುತ್ತೆ, ಆರ್ ಯು ಶೋರ್ ವಾಂಟ್ ಟು ಕಂಪ್ಲೀಟ್ ಡಾಟಾ ಅಂತ ಇದೆ. ಇಲ್ಲಿ ಕೆಳಗಡೆ ಕೆಲವೊಂದು ನೋಟ್ ಇದಾವೆ, ಆ ನೋಟ್ ಅನ್ನ ನೀವು ಸರಿಯಾದ ರೀತಿಯಲ್ಲಿ ಓದಿಕೊಂಡು ಅರ್ಥ ಮಾಡಿಕೊಂಡು ನಂತರ ಕೊನೆಯದಾಗಿ ಇಲ್ಲಿ ಓಕೆ ಇದರ ಮೇಲೆ ನಾವು ಕ್ಲಿಕ್ ಅನ್ನ ಮಾಡಬೇಕು. ಕ್ಲಿಕ್ ಅನ್ನ ಮಾಡಿದಾಗ ಥ್ಯಾಂಕ್ಸ್ ಫಾರ್ ಸಬ್ಮಿಟಿಂಗ್ ದ ಸ್ಟೂಡೆಂಟ್ ಡಾಟಾ, ಕಂಪ್ಲೀಷನ್ ಡೇಟ್ ಅಂಡ್ ಟೈಮ್, ನಾವು ಯಾವಾಗ ಈ ಒಂದು ಸರ್ಟಿಫೈ ಅನ್ನ ಮಾಡ್ತೀವಿ ಸರ್ಟಿಫೈ ಮಾಡಿರುವಂತಹ ಡೇಟು ಮತ್ತು ಟೈಮು ಇಲ್ಲಿ ಸ್ಟಾಂಪ್ ಆಗುತ್ತೆ. ಈ ರೀತಿಯಾಗಿ ನಾವು MHRD ಯುಡೈಸ್ ಪ್ಲಸ್ ನ ಸ್ಟೂಡೆಂಟ್ ಮಾಡ್ಯೂಲ್ ನಲ್ಲಿ ಕೊನೆಯದಾಗಿ ಎಲ್ಲಾ ಮಾಹಿತಿ ಮುಗಿದ ನಂತರ ಎಲ್ಲಾ ಮಾಹಿತಿಯನ್ನ ಅಪ್ಡೇಟ್ ಮಾಡಿದ ನಂತರ ಕೊನೆಯದಾಗಿ ನಾವು ಸರ್ಟಿಫೈ ಮಾಡುವಂತ ಆಪ್ಷನ್ ಅನ್ನ ಬಹಳ ಸುಲಭವಾಗಿ ನಾವು ಸರ್ಟಿಫೈ ಅನ್ನ ಮಾಡಬಹುದು, ಸ್ಕೂಲ್ ಸರ್ಟಿಫೈ ಕಂಪ್ಲೀಷನ್ ಅನ್ನ ಮಾಡಬಹುದು. ಈ ಒಂದು ವಿಡಿಯೋ ತಮ್ಮೆಲ್ಲರಿಗೂ ಅನುಕೂಲ ಆಯಿತು ಅಂತ ಭಾವಿಸ್ತಾ ಇದ್ದೀನಿ. ಅನುಕೂಲ ಆಗಿದ್ರೆ ನನ್ನ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಮಸ್ಕಾರ.